ಹಾಯ್ ಫ್ರೆಂಡ್ಸ್, ನಾವೀಗ ಹೈದರಾಬಾದ್ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಹತ್ರ ಬಂದಿದ್ದೀವಿ. ಬನ್ನಿ ಒಂದು ರೌಂಡ್ ನೋಡ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಈಗ ನಾವು ಒಳಗಡೆ ಬಂದಿದ್ದೀವಿ. ಸ್ಟ್ಯಾಚ್ಯೂ ಆಫ್ ಯೂನಿಟಿ ನೋಡ್ತಾ ಇದ್ದೀರಾ. ಬನ್ನಿ ಹಾಗೆ ನೋಡೋಣ ಒಳಗಡೆ ಹೇಗಿದೆ ನೋಡೋಣ. ಬನ್ನಿ. ಒಂದು ಟಿಕೆಟ್ ಬಂದು 200 rupees. ಫಸ್ಟು 120 ಇತ್ತು, ಈಗ 200 ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ನಾವು ಹೆಚ್ಚು ಕಮ್ಮಿ 1-1.5 ಗಂಟೆ ಹತ್ತತ್ರ 2 ಅವರ್ ಆಗಿದೆ ಒಳಗಡೆ ಹೋಗಿ ಬಂದಿದ್ದಕ್ಕೆ. ಆ್ಯಕ್ಚುಲಿ ಫೋನ್ ತೊಗೊಂಡೋಗಿ ಒಳಗಡೆ ಎಲ್ಲ ಎಕ್ಸ್ಪ್ಲೇನ್ ಮಾಡೋ ಅಂತ ಪ್ಲ್ಯಾನ್ ಮಾಡಿದೆ. ಬಟ್ ಅಲ್ಲಿ ಫೋನು ತೊಗೊಂಡೋಗಾಗಿ ಇಲ್ಲ. ಬಟ್ ಅಲ್ಲೇ ಫೋಟೋ ತೆಗಿಬೋದು. ನೋಡಿ, ಈ ಥರ ತೆಕ್ಕೊಡ್ತಾರೆ. ಈ ಫೋಟೋಗೆ 200 ರೂಪಾಯಿ ತೊಗೊಳ್ತಾರೆ, ಆಯಿತಾ. ಬಟ್ ತುಂಬ ಚೆನ್ನಾಗಿದೆ. 108 ದೇವಸ್ಥಾನ ಇದೆ ಒಳಗಡೆ. ಒಂದು ರೌಂಡ್ ಬರೋಕ್ಕಂಟ 2 ಅವರ್ ಆಗುತ್ತೆ. ಅದ್ಭುತವಾಗಿದೆ. ಹೊಸ ನ್ಯೂ ವಿಸಿಟ್ ಹಾಕಿ. ನೆಕ್ಸ್ಟ್ ಈಗ ಹೈದರಾಬಾದ್ TTD ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋಲಿ ಮೀಟ್ ಮಾಡೋಣ. ಬಾಯ್. ಫ್ರೆಂಡ್ಸ್, ಅದೇ ನೋಡ್ತಾ ಇದ್ದಿರಲ್ಲ ಈ ಕಡೆ ಅದೇ ರಾಮಾನುಜ ಸ್ಟ್ಯಾಚ್ಯು. ಈಗ ಅಲ್ಲಿ ಆ್ಯಕ್ಚುಲಿ ಅಲ್ಲಿ ಕೆಳಗಡೆ ಮೆಟ್ಲಿದೆಯಲ್ಲ, ಅದು ಕೆಳಗಡೆ 108 kg ಒಂದು ಗೋಲ್ಡನ್ ಸ್ಟ್ಯಾಚ್ಯೂ ಇದೆ ರಾಮಾನುಜಮ್ ಅವ್ರದ್ದು, ಪ್ಯೂರ್ ಗೋಲ್ಡಲ್ಲಿ. ಮತ್ತು ಅಲ್ಲಿ ಮೇಲ್ಗಡೆ ಒಂದು ರೌಂಡ್ ಬರೋಂಥ ಹೈಟ್ ಬಂದು 530 ಇದೆ. ಆ್ಯಕ್ಚುಲಿ ಟೋಟಲ್ ಏಕರ್ಸ್ ಬಂದು 70 ಎಕರೆ ಬರುತ್ತೆ. ಫ್ರೆಂಡ್ಸ್, ಈಗ ನಾವು ಹೈದರಾಬಾದ್ ಹೈವೇ ರೋಡಲ್ಲಿ ಹೋಗ್ತಾ ಇದ್ದೀವಿ, ಔಟರ್ ರಿಂಗ್ ರೋಡಲ್ಲಿ. ನೆಕ್ಸ್ಟ್ ನಾವು TTD ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ಇದೆ ಹೈದರಾಬಾದ್ ಔಟರ್ ರಿಂಗ್ ರೋಡು. ಇಲ್ಲಿ ಸ್ವರ್ಣಗಿರಿ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಇಲ್ಲಿ 120 ಮೇಲೆ ಹೋಗಂಗಿಲ್ಲ. ಲಾಸ್ಟ್ ಟೈಮು 160 ಹೋಗ್ಬಿಟ್ಟು 3000 ಫೈನ್ ಕಟ್ಟಿದ್ವಿ. ಸೊ ನೀವು ಹಂಗೆಲ್ಲ ಹೋಗೋಕ್ಕೆ ಹೋಗ್ಬೇಡಿ. ಆರಾಮ್ಸೆ ನಿಧಾನಕ್ಕೆ 120 ಒಳಗಡೆ ಹೋಗಿ. ಫ್ರೆಂಡ್ಸ್, ಇದು TTD ಅವರು ಹೊಸದಾಗಿ ಟೆಂಪಲ್ ಮಾಡಿದ್ದಾರೆ. ವೆಂಕಟೇಶ್ವರ ದೇವಸ್ಥಾನ ತುಂಬ ಚೆನ್ನಾಗಿದೆ. ಒಳಗಡೆ ಹೋಗಿ ಬಂದು ಮತ್ತೆ ಮಾತಾಡೋಣ. ಕಂಟಿನ್ಯೂ. ಇದು ಹೆಸರು ವೈಕುಂಠ ದ್ವಾರ. ಎಂಟ್ರೆನ್ಸು ನೋಡಿ ತುಂಬ ಚೆನ್ನಾಗಿದೆ. ಪಾದ ನಮಸ್ಕಾರ ಮಾಡಾಯಿತು. ಬಟ್ ಅಲ್ಲಿ ಒಳಗಡೆ ಫೋನ್ ತೊಗೊಳೋಂಗಿಲ್ಲ. ಇವಾಗ ಮುಂದಕ್ಕೆ ಬಿಟ್ಟರೆ ಇಲ್ಲೇ ಇರೋದು ವಿಷ್ಣು ವಿಗ್ರಹ. ಇದು ಬಂದು ಹೊಸ TTD ಮಾಡಿದಾರಲ್ಲ, TTD ದೇವಸ್ಥಾನ, ಅಲ್ಲಿ ಒಳಗಡೆ ಇದೆ. ತುಂಬ ಚೆನ್ನಾಗಿದೆ. ನಮ್ಮ ಪುಣ್ಯ ಚೆನ್ನಾಗಿದೆ. ನಮ್ಗೆ ಇಲ್ಲಿ ಗಂಟೆ ಅಲೋ ಮಾಡಿದ್ದಾರೆ. ಬಾಕಿ ಟೈಮಲ್ಲಿ ತುಂಬ ರಶ್ ಇರುತ್ತೆ. ಮಿಸ್ ಮಾಡ್ಕೊಬೇಡಿ. ಅವಾಗ ಬಂದು ನೋಡಿ, ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ಇಷ್ಟೊತ್ತು ಗಂಟೆ ದರ್ಶನ ಆಯಿತು. ಇವತ್ತು ಆ್ಯಕ್ಚುಲಿ ಕೃಷ್ಣ ಜನ್ಮಾಷ್ಟಮಿ 2ನೇ ದಿನ. ಆ್ಯಕ್ಚುಲಿ ಕೃಷ್ಣನ ಸೇವೆ ನಮ್ಮ ಕೈಯಲ್ಲೇ, ಪಲ್ಲಕ್ಕಿ ಉತ್ಸವ ನಡೀತು, ನಮ್ಮ ಕೈಯಲ್ಲೇ ಸೇವೆ ಮಾಡಿಸಿದ್ರು. ಅದೇನು ಪುಣ್ಯನ ಗೊತ್ತಿಲ್ಲ. ಇವತ್ತು ಡೇ 2 ಮುಗಿತಾ ಇದೆ. ನೆಕ್ಸ್ಟ್ ನಾಳೆ ಇನ್ನೊಂದು ಕಡೆ ಹೋಗ್ತಾ ಇದ್ದೀವಿ. ಅಲ್ಲೇ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ. ಉಗ್ರಂ ವೀರಂ ಮಹಾವಿಷ್ಣು ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ. ಫ್ರೆಂಡ್ಸ್, ಈಗ ಯಾದಗಿರಿ ಗುಡ್ಡ ಬಂದಿದ್ದೀವಿ. ಹೈದರಾಬಾದಿಂದ 20 ಕಿಲೋಮೀಟ್ರು. ಇಲ್ಲಿ ನೋಡ್ತಾ ಇದ್ರಲ್ಲ, ಅದೇ ದೇವಸ್ಥಾನ. ಯಾದಗಿರಿ ಗುಡ್ಡ ಒಳಗಡೆ ಹೋದ್ಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಹಲೋ ಫ್ರೆಂಡ್ಸ್, ಯಾದಗಿರಿ ಗುಡ್ಡ ಈಗ ಬಂದಿದ್ದೀವಿ. ಆ್ಯಕ್ಚುಲಿ ಮೇಲೆ ಹೋಗ್ಬೇಕಂದ್ರೆ ಕಾರಲ್ಲಿ ಹೋಗ್ಬೋದು. ಬಟ್ 500 ರೂಪಾಯಿ ತೊಗೊಳ್ತಾರೆ. ಇಲ್ಲಿ ಪಾರ್ಕಿಂಗ್ ಮಾಡಿಬಿಟ್ಟು ಬಸ್ಸಲ್ಲಿ ಫ್ರೀ ಬಸ್ ಇದೆ. ಬಸ್ಸಲ್ಲಿ ಹೋಗಿ ಬಸ್ಸಲ್ಲಿ ಬರ್ಬೋದು, ದರ್ಶನ ಮಾಡ್ಬೋದು. ನೋಡಿ, ಗೆಸ್ಟ್ ಹೌಸ್ಗಳಿದೆ, ತುಂಬ ಚೆನ್ನಾಗಿದೆ. ಒಂದ್ಸಲ ವಿಸಿಟ್ ಆಗಿ ಬಂದಿದ್ದೇವೆ. ದರ್ಶನ ಆಗ್ತಾ ಇದ್ದೀವಿ. ಬನ್ನಿ, ಯಾದಗಿರಿ ಗುಡ್ಡ ಪಾರ್ಕಿಂಗಿಂದ ಇಲ್ಲಿಗೆ 5 ನಿಮಿಷ ಇದೆ ಅಷ್ಟೇ. ಆರಾಮ್ಸೆ ಬಸ್ಸಲ್ಲೇ ಬರ್ಬೋದು. ಆದಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫೋನ್ ತೊಗೊಳೋದಾಗಿಲ್ಲ. ಒಳಗಡೆ ಮಡ್ಗಕ್ಕೆ ಹೋಗ್ತಾ ಇದ್ದೀವಿ. ನೀವು ಬಂದರೆ ಕಾರಲ್ಲೇ ಫೋನ್ ಮಾಡ್ಬಿಟ್ಟು ಬನ್ನಿ. ಓಕೆ. ಫ್ರೆಂಡ್ಸ್, ಈಗ ಜಸ್ಟ್ ನಾವು ದರ್ಶನ ಎಲ್ಲ ಮುಗಿಸಿ ಬಂದಿದ್ದೀವಿ. ರೂಮ್ ವೆಕೇಟ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ನೀವು ಇಲ್ಲಿ ಬರಬೇಕು ಅಂತಂದರೆ ಹೈದರಾಬಾದಿಂದ ಇಲ್ಲಿಗೆ 64 ಕಿಲೋಮೀಟ್ರ್ ಇದೆ. 64 ಕಿಲೋಮೀಟ್ರ್ ಬಂದು
ನಮ್ಮ ಕಾರಲ್ಲೇ ನಾವು ಹೋಗ್ಬೋದು. ಹೋದರೆ 500 ರೂಪಾಯಿ ತೊಗೊಳ್ತಾರೆ, ಇಲ್ಲಾಂದರೆ ಕೆಳಗಡೆ ಅವ್ರದ್ದೇ ಫ್ರೀ ಬಸ್ ಇದೆ, ಫ್ರೀ ಬಸ್ಸಲ್ಲಿ ಹೋಗ್ಬೋದು. ಮತ್ತು ಇದು ಬಂದು ಉಗ್ರ ನರಸಿಂಹ ಸ್ವಾಮಿ 5 ಅವತಾರ ಇರೋ ದೇವಸ್ಥಾನ. ಬೆಟ್ಟ ಬಂದು ಒಂದು ದೇವರಿದೆ, ಇನ್ನು ಮಿಕ್ಕಿದು 4 ದೇವರು ಗರ್ಭಗುಡಿಲಿದೆ. ಗರ್ಭಗುಡಿಲಿ ಆ್ಯಕ್ಚುಲಿ ಅಲ್ಲಿ ಫೋನ್ ಅಲೌಡ್ ಇಲ್ಲ, ಮಾತ್ರ ಅದ್ಭುತವಾಗಿದೆ. ನೀವು ಒಂದು ಸಲ ಬಂದು ನೋಡಬೇಕು. ಫಸ್ಟ್ ಇದು ಚಿಕ್ಕ ಗುಡಿ ಥರ ಇತ್ತು, ಇದನ್ನು ಇಲ್ಲಿ ಸರ್ಕಾರನೇ ಇಂಪ್ರೂವ್ಮೆಂಟ್ ಮಾಡಿ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಬನ್ನಿ ಒಂದು ಸಲ ದರ್ಶನ ಮಾಡಿ, ತುಂಬ ಚೆನ್ನಾಗಿದೆ. ಈಗ ನಾವು ವಾಪಸ್ಸು ನೆಕ್ಸ್ಟು ಬಿರ್ಲಾ ಮಂದಿರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ಅಲ್ಲೋಗಿ ಮಾತಾಡೋಣ. ಫ್ರೆಂಡ್ಸ್, ಈಗ ಬಿರ್ಲಾ ಮಂದಿರ ಹೋಗ್ತಾ ಇದ್ದೀವಿ. ಬಟ್ ಟ್ರಾಫಿಕ್ ನೋಡಿ ಹೇಗಿದೆ. 10 ಕಿಲೋಮೀಟ್ರು 1.5 ಗಂಟೆ ಬಂದಿದ್ದೀವಿ, ಇನ್ನೊಂದು 7-8 ಕಿಲೋಮೀಟ್ರ್ ಇದೆ ಅಷ್ಟೇ. ಬಟ್ ಟ್ರಾಫಿಕ್ ಹೀಗಿದೆ. ಇದು NGRI ಮೆಟ್ರೋ, ಇನ್ನೂ ಕಾಮಗಾರಿ ಮುಗಿದಿಲ್ಲ. ಓಕೆ, ಲೆಟ್ಸ್ ಸಿ. Public बोलती हमको मिया 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 भाई, मिया 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 भाई, मिया 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 भाई, मिया 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 भाई, अपन को बोलते मिया भाई. ಫ್ರೆಂಡ್ಸ್, ಈಗ ಸಿಕಂದ್ರಾಬಾದ್ ಸಿಟಿ ಸೆಂಟ್ರಲ್ಲಿ ಇದ್ದೀವಿ. ಬಿರ್ಲಾ ಮಂದಿರ ಟೆಂಪಲ್ಲು ಬೆಟ್ಟ ಹತ್ತಾ ಇದ್ದೀವಿ. ಟೈಮ್ ಮೀನ್ಸ್ ಸಣ್ಣದು, ಸಿಕ್ಕಾಪಟ್ಟೆ ಟ್ರಾಫಿಕ್ಕು. 2 hours ಆಫ್ಟರ್ 2.5 hours ಆದಮೇಲೆ ಬಂದಿದ್ದೀವಿ. ಒಳಗಡೆ ಹೋಗೋಣ. ಫ್ರೆಂಡ್ಸ್, ಜಸ್ಟ್ ಈಗ ಬಂದಿದ್ದೀವಿ ನಾವು. ಬಟ್ ಟೆಂಪಲ್ಲು 2 ಗಂಟೆಗೆ ಓಪನ್ನು, 12 ಗಂಟೆ ಕ್ಲೋಸ್ ಆಗಿ 2 ಗಂಟೆ ಡೈಲಿ ಓಪನ್ ಇರುತ್ತೆ. 2 ಗಂಟೆ ಬಂದು ಬರಬೇಕು. ಸೊ ಅಲ್ಲಿ ಗಂಟೆ ವೆಯ್ಟ್ ಮಾಡೋಣ, ಊಟ ಗೀಟ ಮಾಡೋಣ, ನೆಕ್ಸ್ಟ್ ಹೋಗೋಣ. ದೇವಸ್ಥಾನ ಓಪನ್ ಮಾಡೋಕ್ಕೆ 2 ಗಂಟೆ ಇದೆ. ಅಲ್ಲಿ ಗಂಟೆ ಮೊಳಕೆ ಬಿಡೋಣ, ಬಿಸ್ಕೆಟು. ಫ್ರೆಂಡ್ಸ್, ಈಗ ಬಿರ್ಲಾ ಮಂದಿರ ಟೆಂಪಲ್ ನೋಡ್ಕೊಂಡು ಬಂದಿದ್ದೀವಿ. ತುಂಬ ಚೆನ್ನಾಗಿದೆ, ಬಟ್ ಒಳಗಡೆ ಫೋನ್ ಅಲೌ ಇಲ್ಲ. ಇದು ಹೆಂಗೆ ಅಂತಂದರೆ ಸಿಟಿ ಸೆಂಟ್ರಲ್ಲಿದೆ. ಆ ಕಡೆ ಹೈದ್ರಾಬಾದು, ಈ ಕಡೆ ಸಿಕಂದ್ರಾಬಾದು. ಈಗ ನೆಕ್ಸ್ಟು ಇನ್ನೊಂದು ಪಾಯಿಂಟ್ ಹೋಗ್ತಾ ಇದ್ದೀವಿ, ಅಲ್ಲೋಗಿ ಕಾಲ್ ಮಾಡ್ತೀನಿ. ಈ ದೇವಸ್ಥಾನ ಬಂದು ಗಡಿಬಿಡಿ ಗಂಡ ಫಿಲಮಲ್ಲಿ ಶೂಟಿಂಗ್ ತೆಗೆಯುವಂಥ ಜಾಗ. ಜಗ್ಗೇಶ್ವರ ಗೋಪಾಲ ಗೋವಿಂದ ಓಡು ಅಂತಾರಲ್ಲ, ಆ ಜಾಗ ಇದು ನೋಡಿ. ತುಂಬ ಚೆನ್ನಾಗಿದೆ, ಫುಲ್ ಮಾರ್ಬಲಲ್ಲೇ ಮಾಡಿದ್ದಾರೆ. ಇಲ್ಲಿ ಆಲ್ ಓವರ್ ಇಂಡಿಯಾದಲ್ಲಿ 4 ಟೆಂಪಲ್ ಇದೆ. ಇದು ಬಿರ್ಲಾದ ಗ್ರೂಪ್ ಹೌಸ್ ಅಂತ ತುಂಬ ಚೆನ್ನಾಗಿದೆ. ಹಾಯ್ ಫ್ರೆಂಡ್ಸ್, ಹೈದ್ರಾಬಾದ್ ಸೀರೀಸ್ ಎಲ್ಲ ಮುಗೀತು. ಈಗ ಆನ್ ದಿ ವೇ ಟು ಗುಲ್ಬರ್ಗ. ಹಾಗೆ ಗುಲ್ಬರ್ಗ ಹೋಗೋ ಟೈಮಲ್ಲಿ ಅಲ್ಲಿ ರಂಗಾರೆಡ್ಡಿ ಡಿಸ್ಟಿಕ್ಕಿದು. ನಮ್ಮದು ಇಲ್ಲಿ ಕೆಫೆ ಬಂಕ್, ಚಾಯ್ ಬಂಕ್ ಕೆಫೆ ಅಂತಿದೆ. ಅದು ಆ್ಯಕ್ಚುಲಿ ನಮ್ಮ ಫ್ರೆಂಡ್ ಹೆಂಗೆ ಅಂದರೆ ಹೋಗ್ತಾ ಅವ್ರು ಫ್ರೆಂಡ್ ಆಗ್ಬಿಟ್ರು. ಅಲ್ಲೇ ಕಾಫಿ ಹಿಡ್ಕೊಂಡು ಹೋಗೋಣ ಅಂತಿದ್ದೀವಿ. ನೆಕ್ಸ್ಟು ಗುಲ್ಬರ್ಗ.